Hi students, welcome to the accountancy class. In the previous class, you know how to prepare revaluation account. Revaluation account, it should be prepared at the time of admission, retirement and death of a partner. To find out a profit on revaluation of various assets and liabilities. This profit should be transferred to partners' capital accounts according to their ratios, in their ratios. Students, now we have to know how to prepare partners' capital accounts in case of retirement of a partner. Okay, you already know in the previous class how to prepare partner's capital account in case of admission of a partner. But today we should know how to prepare partner's capital account in case of retirement of a partner. Partner's capital account, it is an individual account of all partners including retired partners. It is prepared to find out or to know the final balance payable to the retired partner. Students, ನೀವು ಲಾಸ್ಟ್ ಕ್ಲಾಸಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ರಿವ್ಯಾಲ್ಯೂಯೇಷನ್ ಅಕೌಂಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಹೇಗೆ ಪ್ರಿಪೇರ್ ಮಾಡಿದ್ದೀರೋ ಅದೇ ಮೆಥಡಲ್ಲಿ ಇಲ್ಲೂ ಪ್ರಿಪೇರ್ ಮಾಡ್ತೀವಿ. ಸೇಮ್ ಪ್ರೊಸೀಜರ್, ಏನೂ ಚೇಂಜಸ್ ಇಲ್ಲ. ಆದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಈ ಕ್ಲಾಸಲ್ಲಿ ನೀವು ತಿಳ್ಕೋಬೇಕು. ಅಡ್ಮಿಷನ್ನಲ್ಲಿ ಇರುವಂಥ ಪಾರ್ಟ್ನರ್ಸ್ ಕ್ಯಾಪಿಟಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಚೇಂಜಸ್ ಇದೆ, ಡಿಫ್ರೆಂಟ್ ಆಗಿದೆ. ಅಲ್ಲೂ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ, ಅಂದರೆ ಪ್ರೀವಿಯಸ್ ಚಾಪ್ಟರಲ್ಲಿ. ಇಲ್ಲೂ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಆದರೆ ಸ್ವಲ್ಪ ಬದಲಾವಣೆ ಇದೆ, ಚೇಂಜಸ್ ಇದೆ. ಅದು ಹೇಗೆ ಅನ್ನೋದನ್ನ ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ನಾವು ಪ್ರಿಪೇರ್ ಮಾಡುವಾಗ ಕಂಬೈನ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಕಂಬೈನ್ಡ್ ಅಂದರೆ 3 ಪಾರ್ಟ್ನರ್ಸ್ ಇದ್ದರೆ ಅಥವಾ 4 ಪಾರ್ಟ್ನರ್ಸ್ ಇದ್ದರೆ ಆ 4 ಪಾರ್ಟ್ನರ್ಸ್ಗೂ ಇಂಡಿವಿಜುವಲ್ ಆಗಿ ಒಂದೊಂದು ಅಕೌಂಟನ್ನು 4 ಅಕೌಂಟನ್ನು ಕ್ರಿಯೇಟ್ ಮಾಡೋ ಬದಲು ಒಂದೇ ಅಕೌಂಟಲ್ಲಿ 4 ಕಾಲಮ್ಸನ್ನು ಹಾಕ್ಕೊಂಡು ನಾವು ಅಕೌಂಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದಕ್ಕೆ ಕಂಬೈನ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಅಂದರೆ ಎಲ್ಲ ಪಾರ್ಟ್ನರ್ಸು ಒಂದೇ ಅಕೌಂಟಲ್ಲಿ ಎಲ್ಲ ಪಾರ್ಟ್ನರ್ಸ್ ಅಕೌಂಟು ಇರುತ್ತೆ. ಈ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ರಿಟೈರ್ಡ್ ಪಾರ್ಟ್ನರ್ಸ್ಗೆ ಏನು ಅಮೌಂಟ್ ಕೊಡಬೇಕು, ಏನು ಅಮೌಂಟ್ ಕೊಡಬೇಕಾಗುತ್ತೆ, ಅವ್ನಿಗೆ ಪೇಮೆಂಟ್ ಮಾಡಬೇಕಲ್ಲ. ಅವ್ನು ಹೋಗ್ತಾ ಇದ್ದಾನೆ, ಆಯಿತಾ, ರಿಟೈರ್ಮೆಂಟ್ ತಗೊಂಡು ಹೋಗ್ತಾ ಇರೋರಿಗೆ ಪೇಮೆಂಟ್ ಮಾಡಬೇಕಲ್ಲ, ಅದು ಕಂಡುಹಿಡಿಬೇಕು. ಅವನ ಅಕೌಂಟು ಇರುತ್ತೆ ಇಲ್ಲಿ, ಮತ್ತು ರಿಮೈನಿಂಗ್ ಪಾರ್ಟ್ನರ್ಸ್ ಅಕೌಂಟು ಇರುತ್ತೆ. ಯಾಕೆಂದರೆ ಅವರಿಂದ ಏನು ಅವನಿಗೆ ಅಮೌಂಟನ್ನು ಕೊಡಬೇಕಾಗ್ಬೋದು, ಇವ್ರ ಅಕೌಂಟಿಂದನೂ ಕೆಲವೊಂದನ್ನು ತೆಗಿಬೇಕು. ಎಕ್ಸಾಂಪಲ್, ಗುಡ್ ವಿಲ್ ಇರುತ್ತೆ. ಗುಡ್ ವಿಲ್ ಅವನು ಪೇಮೆಂಟ್ ಮಾಡಬೇಕಂದ್ರೆ ಇವ್ರ ಅಕೌಂಟ್ ರೈಟ್ ಆಫ್ ಮಾಡಿ ನಾವು ಪೇಮೆಂಟ್ ಮಾಡ್ತೀವಿ. ಈ ರೀತಿ ಇದಕ್ಕೋಸ್ಕರ ಎಲ್ಲ ಅಕೌಂಟ್ಸನ್ನು, ಎಲ್ಲ ಪಾರ್ಟ್ನರ್ಸ್ ಅಕೌಂಟ್ಸನ್ನು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಪ್ರಿಪೇರ್ ಮಾಡಿ ಫಸ್ಟು ಅದರ ಫಾರ್ಮ್ಯಾಟ್ ಹೇಗಿದೆ ಅನ್ನೋದನ್ನು ಪ್ರಿಪೇರ್ ಮಾಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಫಾರ್ಮ್ಯಾಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Is the combination of all partners capital account. Okay, is combined partners capital account because it includes A column, example B partner, C partner capital account. One column shows this account
ಓಕೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ಸ್, ಲೆಫ್ಟ್ ಸೈಡ್ ಡೆಬಿಟ್, particulars column, A rupees, B rupees, C rupees. A partner rupees, that is A capital account, B capital account, C capital account, debit side. Next, credit side, it is credit, particulars, A rupees, B rupees, amount in rupees, C rupees, A rupees, B rupees and C rupees. That is credit side of all partners capital account, A capital account, B capital account and C capital account, credit side. Okay, this is called combined partners capital account. Okay, this account should be commenced by the balance brought down, that should be taken by the previous balance sheet, old balance sheet. ಓಕೆ, ನಾವು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಲ್ಲಿಂದ ಕಮೆನ್ಸ್ ಮಾಡಬೇಕು. ಇದನ್ನ ಕಮೆನ್ಸ್ ಮಾಡೋದು ತಗೊಳ್ತೀವಿ. ತಗೊಳ್ಳುವಾಗ ಬ್ಯಾಲೆನ್ಸ್ ಡೌನ್, A rupees, B rupees, C rupees. ಓಕೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಂದ ತಗೋಬೇಕು. ಇಲ್ಲಿ ಬೈ ಬ್ಯಾಲೆನ್ಸ್ ಅಂತ ತಗೋತಾರೆ, ಬೈ ಬ್ಯಾಲೆನ್ಸ್ ಅಂತ ಬರೀಬಹುದು. ಇಲ್ಲ, ಜಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬಹುದು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆರ್ ಜಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ we have to take a reserve. We should take a reserve fund or general reserve if it is appear in the old balance sheet. ಓಕೆ, ನಾವು ನೆಕ್ಸ್ಟ್ ಏನು ತಗೋಬೇಕು? ರಿಸರ್ವ್ ಏನಾದ್ರು ಇದ್ರೆ, ಜನರಲ್ ರಿಸರ್ವ್ ಇದ್ರೆ, ರಿಸರ್ವ್ ಫಂಡ್ ಇದ್ರೆ, ಅಂದ್ರೆ ಅದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತೆ. ಕೊಟ್ಟಿದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಲೈಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ. ಲೈಬಿಲಿಟೀಸ್, ಆಲ್ ಲೈಬಿಲಿಟೀಸ್ ಆರ್ ಕ್ರೆಡಿಟ್ಸ್, ಆಲ್ ಅಸೆಟ್ಸ್ ಆರ್ ಡೆಬಿಟ್ಸ್. ಇಲ್ಲಿ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಅಲ್ಲಿ ಯಾವುದಾದ್ರು ಲೈಬಿಲಿಟಿ ಸೈಡ್ ಇರುತ್ತೋ ಅದೆಲ್ಲ ನಾವು ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ. ಏನೇನು ತಗೋಬೇಕದೆಲ್ಲ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನು ಡೆಬಿಟ್ ಸೈಡ್ ಇರುತ್ತೋ ಅದೆಲ್ಲ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಏನಿರುತ್ತೋ ಅದನ್ನೆಲ್ಲ ಇಲ್ಲಿ ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ. ಇದು ಪ್ರೊಸೀಜರ್. ಹಾಗಾಗಿ ಕ್ಯಾಪಿಟಲ್ ಅಲ್ಲಿ ಲೈಬಿಲಿಟಿ ಸೈಡಲ್ಲಿ ಇರುತ್ತೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅದೇ ಅಮೌಂಟನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ಅವ್ರದ್ದು ಎಷ್ಟು ಬ್ಯಾಲೆನ್ಸ್ ಇದೆ ಅಲ್ಲಿ ತನಕ, ಅಂದರೆ ಆ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು ಅಷ್ಟನ್ನ ತಗೊಂಡಿದ್ದೀವಿ. ನೆಕ್ಸ್ಟು ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್. ಇರ್ಬೋದು. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಇದೆ, ಅದನ್ನ ಶೇರ್ ಮಾಡ್ಕೋಬಹುದು. ಶೇರ್ ಮಾಡಿ, ಎಕ್ಸಾಂಪಲ್ 6000 ಇದೆ, ಅವ್ರು ಈಕ್ವಲ್ ಪಾರ್ಟ್ನರ್ 1:1 ಶೇರ್ ಮಾಡ್ತೀವಿ. ಶೇರ್ ಮಾಡ್ಕೋತಾ ಇದ್ದಾರೆ ಅಂದರೆ 2000 ಈಚ್ ಆ ರೇಷಿಯೋದಲ್ಲಿ ಬರುತ್ತೆ. ಅಂದರೆ ಅವ್ರದ್ದು ರೇಷಿಯೋ ಏನಿದೆ ಆ ರೇಷಿಯೋದಲ್ಲಿ ಶೇರ್ ಮಾಡಿ ತಗೋಬೇಕು. ಅವ್ರದ್ದು ಕಾಲಮ್ ಎಷ್ಟು ಬರುತ್ತೋ ಅಷ್ಟನ್ನ ರೆಕಾರ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಬರ್ಬೋದು ಇಲ್ಲಿ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್. ನೀವು ಲಾಸ್ಟ್ ಕ್ಲಾಸ್ ನೋಡಿದ್ದೀರಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬಂದಿದ್ರೆ ಕ್ರೆಡಿಟ್ ಸೈಡ್ ತಗೋಬೇಕು, ಲಾಸ್ ಇದ್ದಿದ್ರೆ ಡೆಬಿಟ್ ಸೈಡ್ ತಗೋಬೇಕು. ಓಕೆ, ಇನ್ ಕೇಸ್ ಆಫ್ ಪ್ರಾಫಿಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ is profit of revaluation account. This profit already distributed to all partners in the revaluation account. Okay, ಇದೆಲ್ಲ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ, ಶೇರ್ ಮಾಡಿರ್ತೀವಿ. ಆ ಶೇರ್ ಮಾಡಿರೋ ಅಮೌಂಟ್ ತಗೊಂಡ್ರೆ ಸಾಕು. A, B, C. ನೆಕ್ಸ್ಟ್, ಇನ್ ಕೇಸ್ ಆಫ್ ಲಾಸ್ ಇಸ್ ಡೆಬಿಟ್ ಸೈಡ್ ಇರ್ತದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಇಸ್ ಎನಿ. ಲಾಸ್ ಇದ್ದರೆ ಡೆಬಿಟ್ ಸೈಡ್, ಲಾಸ್ ಇಲ್ಲ ಪ್ರಾಫಿಟ್ ಇದೆ ಅಂತ ತಗೊಳ್ಳಿ.
ಲಾಸ್ ಇದ್ರೆ ಪ್ರಾಫಿಟ್ ಬರೋದು. ಯಾವ್ದಾದ್ರು ಒಂದು ತಗೋಬೇಕು, ಇದು ಇರಲ್ಲ, ಒಂದು ಇರುತ್ತೆ, ಇದನ್ನು ಒಂದು ತಗೋತೀವಿ. ನೆಕ್ಸ್ಟ್ ಇದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ. ಓಕೆ, ದಟ್ ಈಸ್ ಅಪಿಯರ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್. ದಟ್ ಈಸ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂದರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ ಹಾಗೆ ಇರುತ್ತೆ. ಅದು ಲಾಸ್ ಇರ್ಬೋದು, ಪ್ರಾಫಿಟ್ ಇರ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತೇಳಿ ಇರುತ್ತದೆ, ಅದು ಇಲ್ಲಿ ತಗೋಬೇಕು. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲಿ ಲಯಬಿಲಿಟಿ ಸೈಡ್ ಇದೆ, ಲಯಬಿಲಿಟಿ ಸೈಡ್ ಇದೆ, ಅದನ್ನು ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂತಾರೆ. ಡೆಬಿಟ್ ಸೈಡ್ ಇದ್ದರೆ ಅದನ್ನು ಲಾಸ್ ಅಂತ ಕರೀತಾರೆ. ಹಾಗಾಗಿ ಲಯಬಿಲಿಟಿ ಸೈಡ್ ಇದ್ದರೆ ಇಲ್ಲಿ ಶೇರ್ ಮಾಡಿ, ಕ್ರೆಡಿಟ್ ಸೈಡ್ಗೆ ಶೇರ್ ತಗೋಬೇಕು. ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ಬೈ ಚಾನ್ಸ್ ಅದು ಅಸೆಟ್ ಸೈಡ್ ಇದೆ, ಅಸೆಟ್ ಸೈಡ್ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿದ್ರೆ ದಟ್ ಇಸ್ ಲಾಸ್, ಅಕ್ಯುಮುಲೇಟೆಡ್ ಲಾಸ್. ಆ ಲಾಸ್ ಶುಡ್ ಬಿ ರೈಟ್ ಇನ್ ದ ಡೆಬಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ is profit and loss. If any loss, if any, okay, if accumulated loss, if any, okay. Next is goodwill. Goodwill, this is important. Goodwill ಬರುತ್ತೆ. Goodwill ಬಂದಾಗ as per accounting standard 26 we should not show the goodwill in the books of accounts at the time of retirement of a partner. We should not show the goodwill amount in the books of accounts. Therefore, in case of goodwill is raised, valued and created, at that time we should record same amount. The retiring partner share of goodwill should be credited in his capital account, to his capital account, and written off by the old partners in their capital accounts by debiting. ಅಂದರೆ ಇಲ್ಲಿ ಗುಡ್ವಿಲ್ ಅಂತ ಬರುತ್ತೆ. Goodwill means it is the value of good name of the firm. You already know in the previous class, goodwill means good name. It is the value of good name or reputation of the business. It attract more customers and bring more profit to the business. Therefore, it is the amount. This amount is created by, this value is created by all the partners in the partnership firm. It is created by the other partners A, B and C. But in this case, example, C is retired or B is retired. Who is retired? Any partner retired. B is a retired partner. We assume that the B take a retirement from the business. The goodwill is created by the effort of all the partners in the partnership firm. Therefore, the B is also has a right to take a goodwill amount as per his share. Okay, according to his share. ಇಲ್ಲಿ goodwill ಅನ್ನೋದು ಒಂದು ವ್ಯಾಲ್ಯೂ, ಇದು ಫಾರ್ಮಲಿ ಇರುವಂಥ ವ್ಯಾಲ್ಯೂ ಅಂತ ಹೇಳ್ತೀವಿ. ವ್ಯಾಲ್ಯೂ ಗುಡ್ ನೇಮ್ಗೆ ಇರುವಂಥ ಒಂದು ವ್ಯಾಲ್ಯೂ. ಈ ಗುಡ್ ನೇಮು ಎಲ್ಲ ಪಾರ್ಟ್ನರ್ಸಿಂದ ಕ್ರಿಯೇಟ್ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಲ್ ಪಾರ್ಟ್ನರ್ಸ್ ಎಫರ್ಟಿಂದ ಕ್ರಿಯೇಟ್ ಆಗಿರುತ್ತೆ. ಎಕ್ಸಾಂಪಲ್ 2010ನಲ್ಲಿ ಬಿಸ್ನೆಸ್ 5000 ಪ್ರಾಫಿಟ್ ಮಾಡ್ತಾ ಇತ್ತು. ಆ 5000 ಪ್ರಾಫಿಟ್ 2010ನಲ್ಲಿ ಬಂದಿದೆ. ಸೇಮ್ ಕ್ಯಾಪಿಟಲ್ ಇದೆ, ಸೇಮ್ ಅಸೆಟ್ಸ್, ಸೇಮ್ ಲಯಬಿಲಿಟೀಸು, ಅಲ್ಲ ಸೇಮ್.
But in case of 2015, the profit is increased for rupees 10,000. How it is increased? Because of good name of the firm. The 5,000 increased, it is called, it is the profit gained by the firm for increasing the value of name, increasing the name of the business. ಇಲ್ಲಿ ಏನು ಅಂದರೆ 2005ರಲ್ಲಿ 2010ರಲ್ಲಿ 5,000 ರೂಪಾಯಿ ಪ್ರಾಫಿಟ್ ಬರ್ತಿತ್ತು ಬಿಸ್ನೆಸ್. ಅದೇ ಕ್ಯಾಪಿಟಲ್ಲು, ಅದೇ ಅಸೆಟ್ಸ್, ಅಷ್ಟೇ ಅಸೆಟ್ ಇತ್ತು, ಅದೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು 3 ಜನ ABC. 2015ಕ್ಕೆ ನೋಡ್ತಾರೆ 10,000 ಪ್ರಾಫಿಟ್ ಬರ್ತಾ ಇದೆ. ಕ್ಯಾಪಿಟಲ್ ಏನು ಇವ್ರು ಎಕ್ಸ್ಟ್ರಾ ಹಾಕಲಿಲ್ಲ ಅಥವಾ ಇನ್ಯಾವುದಾದ್ರು ಅಸೆಟ್ ತಂದ ಏನೋ ಹಾಕಲಿಲ್ಲ, 10,000 ಪ್ರಾಫಿಟ್ ಬರ್ತಾ ಇದೆ. ಹೇಗೆ ಬಂತು? ನಾವು ಹಾಕಿರೋ ಬಂಡವಾಳ ಅಷ್ಟೇ. ಹೇಗೆ ಬಂತು ಪ್ರಾಫಿಟ್ಟು? ಅದನ್ನು ಗುಡ್ವಿಲ್ಲಿಂದ ಬಂತು ಅಂತ ಹೇಳ್ತಾರೆ. ಅಂದರೆ ಆ ಒಂದು ಸಂಸ್ಥೆಯ ಹೆಸರು ಜಾಸ್ತಿ ಆಯಿತು. ಆ ಸಂಸ್ಥೆಯ ಹೆಸರು ಜಾಸ್ತಿ ಆದಷ್ಟು, ಗುಡ್ ನೇಮ್ ಇನ್ಕ್ರೀಸ್ ಆದಷ್ಟು ಅದರ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಈ ಪ್ರಾಫಿಟ್ ಎಲ್ಲರೂ ಎಫರ್ಟ್ ಹಾಕಿ ಬಂದಿತ್ತು. ABC ಪಾರ್ಟ್ನರ್ಸ್ ಇಂದಲೇ ಬಂದಿರೋದು. ABC ಪಾರ್ಟ್ನರ್ ಎಫರ್ಟ್ ಹಾಕಿ ಈ ಗುಡ್ವಿಲ್ಲು ರೈಸ್ ಆಗಿದೆ. ಓಕೆ, ಈ ಗುಡ್ವಿಲ್ ಕ್ರಿಯೇಟ್ ಆಗಿದೆ, ಸುಮ್ಮನೆ ಆಗಲಿಲ್ಲ, ಅದು ಎಫರ್ಟಿಂದ ಕ್ರಿಯೇಟ್ ಆಗೋದು. ಯಾವುದೇ ಬಿಸ್ನೆಸ್ ಮಾಡೋ ತಕ್ಷಣವೇ ಅದು ಹಾಗೆ ಆಗಿಲ್ಲ, ನೇಮ್ ಆಗಬೇಕಂದ್ರೆ ಸಮ್ ಟೈಮ್ ತಗೊಳುತ್ತೆ. ಈಗ 2019ನಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. 2019ಗೆ ನಾವು ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ, ವ್ಯಾಲ್ಯೂ ಮಾಡ್ತಾ ಇದ್ದೀವಿ. ಗುಡ್ವಿಲ್ ಈಗ ಆ ಒಂದು ಫರ್ಮು 20,000 ಪ್ರಾಫಿಟ್ ಮಾಡ್ತಾ ಇದೆ ಪಾರ್ಟ್ನರ್ಶಿಪ್ ಫರ್ಮ್. ಇವನು ರಿಟೈರ್ಡ್ ಆಗ್ತಾ ಇರೋ ಡೇಟು 2019ನಲ್ಲಿ ರಿಟೈರ್ಮೆಂಟ್ ತಗೋತಾ ಇದ್ದಾರೆ. ಆದರೆ ಆ ಫರ್ಮು ಪ್ರಾಫಿಟ್ ಮಾಡ್ತಾ ಇದೆ, ಅರ್ನಿಂಗ್ ಮಾಡ್ತಾ ಇದೆ 20,000. ಹೇಗಿದ ಸಾಧ್ಯ ಆಯಿತು ಅಂದರೆ ಅದು ಗುಡ್ ನೇಮಿಂದ ಅದು ಸಾಧ್ಯ ಆಯಿತು. ಇದನ್ನು ಗುಡ್ವಿಲ್ ಅಂತ ಕರಿತೀವಿ. ಯಾವುದೇ ಫರ್ಮ್ಗೆ ಗುಡ್ವಿಲ್ ವ್ಯಾಲ್ಯೂನ ಮಾಡ್ಕೋತೀವಿ ಆ ಟೈಮಲ್ಲಿ ಅಲ್ವಾ. ಈಗ ನೀವು ಬಿಟ್ಟೋಗುವಾಗ ಈ ಗುಡ್ವಿಲ್ ಏನು ಬಂತು? 5,000 ಇವತ್ತು 20,000 ಪ್ರಾಫಿಟ್ ಮಾಡ್ತಾ ಇದೆ, 15,000 ಗುಡ್ವಿಲ್ ಇದೆ. ಈ 15,000 ಗುಡ್ವಿಲ್ಲು ಒಬ್ಬನ ಎಫರ್ಟಿಂದ ಬಂದಿದ್ದಲ್ಲ, ಇದು ಎಲ್ಲರ ಎಫರ್ಟಿಂದ ಬಂದಿತ್ತು. ಯಾಕೆಂದ್ರೆ ಅಲ್ಲಿಂದ ವರ್ಕ್ ಮಾಡಿದ್ದಾರೆ ಅವರು, ಪಾರ್ಟ್ನರ್ಸು ಅಲ್ಲಿಂದ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಿದ್ದಾರೆ. ವರ್ಕ್ ಮಾಡಿ ಅವರ ಎಫರ್ಟಿಂದ ಅಷ್ಟು ಅಮೌಂಟ್ ಬಂದಿದೆ, ನೇಮ್ ಆಗಿದೆ. ಈ 15,000ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ರೆ ಈ 15,000ಅಲ್ಲಿ ಅವ್ರಿಗೆ ಶೇರನ್ನು ಕೊಡಬೇಕಾಗುತ್ತೆ. ಇದನ್ನ ಗುಡ್ವಿಲ್ ಅಂತಾರೆ. ಯಾರು ಕೊಡಬೇಕು? ರಿಮೈನಿಂಗ್ ಪಾರ್ಟ್ನರ್ಸ್ ಅವ್ರಿಗೆ ಕೊಡಬೇಕು, ಉಳಿದವ್ರು ಕೊಡಬೇಕು. ಅವ್ರು ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಬಿಟ್ಟು ಹೋಗ್ತಾ ಇರುವಾಗ ಕ್ಯಾಪಿಟಲ್ ಅವ್ರಿಗೆ ಪೇಮೆಂಟ್ ಮಾಡಬೇಕು, ಜನರಲ್ ರಿಸರ್ವ್ ಪೇಮೆಂಟ್ ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ಸ್ ಅಂತ ಇದ್ದರೆ ಅದನ್ನು ಕ್ರೆಡಿಟ್ ಮಾಡಬೇಕು ಅವ್ರ ಅಕೌಂಟ್ಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ದರೆ ಅದು ಕ್ರೆಡಿಟ್ ಮಾಡಬೇಕು. ಗುಡ್ವಿಲ್ಲು ಕ್ರೆಡಿಟ್ ಮಾಡಬೇಕು. ಗುಡ್ವಿಲ್ ಯಾಕೆ ಕ್ರೆಡಿಟ್ ಮಾಡಬೇಕಂದ್ರೆ ಅವ್ರು ಎಫರ್ಟಿಂದ ನೇಮ್ ಬಂದಿದೆಯಲ್ಲ ಫರ್ಮ್ಗೆ, ಅವ್ರು ಬಿಟ್ಟು ಹೋಗ್ತಾ ಇದ್ದಾರಲ್ಲ. ಹಾಗಾದರೆ ಅಲ್ಲೇ ಈ ಪ್ರಾಫಿಟನ್ನು ನೆಕ್ಸ್ಟ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಶೇರ್ ಮಾಡ್ಕೋತಾರೆ. 20,000 ಪ್ರಾಫಿಟನ್ನು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಶೇರ್ ಮಾಡ್ಕೋತಾರೆ. ಹಾಗಾದರೆ ಇವ್ರಿಗೇನು ಬಂತು? ಇವ್ರು ಬಿಟ್ಟು ಹೋಗ್ತಾ ಇರುವಾಗ ಇವ್ರಿಗೆ ಬೆನಿಫಿಟ್ ಕೊಡಬೇಕಲ್ಲ. ಈ ಬೆನಿಫಿಟ್ ಏನು ಬರುತ್ತೋ ಇದನ್ನ ಗುಡ್ವಿಲ್ ಅಂತ ಕರಿತೀವಿ. ಗುಡ್ವಿಲ್ ತೋರಿಸಲ್ಲ. ಆ್ಯಕ್ಚುಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಏನು ಹೇಳುತ್ತೆ, ಅದು ಗುಡ್ವಿಲ್ಲನ್ನು ಕ್ರಿಯೇಟ್ ಮಾಡಿ ಅದನ್ನು ಅಲ್ಲೇ ರೈಟ್ ಆಫ್ ಮಾಡಿ ಅಂತ ಹೇಳುತ್ತೆ. ಅಂದರೆ ಯಾವುದೇ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸುವುದಿಲ್ಲ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ರೆ ಅದು ಬೇರೆ ಟ್ರೀಟ್ಮೆಂಟು. ಬಟ್ ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಹೇಳುತ್ತೆ, ಗುಡ್ವಿಲ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಎಷ್ಟು ಕ್ರೆಡಿಟ್ ಮಾಡಬೇಕು ಅಷ್ಟು ಮಾಡಿ, ಆ ಕ್ರೆಡಿಟ್ ಮಾಡಿದ್ದನ್ನು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸಿಂದ ರೈಟ್ ಆಫ್ ಮಾಡಿ ಅದನ್ನು ಅಲ್ಲಿ ಕ್ಲೋಸ್ ಮಾಡಿ ಅಷ್ಟೇ. ಅಲ್ಲಿ ಎಲ್ಲಿ ಯಾವುದೇ ಗುಡ್ವಿಲ್ಲು ಕಂಟಿನ್ಯೂ ಆಗಬಾರ್ದು, ಅಲ್ಲೇ ಕ್ಲೋಸ್ ಆಗಬೇಕು. ಅದು ಅಲ್ಲೇ ರೈಟ್ ಆಗಬೇಕು, ಅಲ್ಲೇ ರೈಟ್ ಆಫ್ ಆಗಬೇಕು. ಅದು ಕಂಟಿನ್ಯೂ ಆಗಬಾರ್ದು, ಮುಂದೆ ಇರಬಾರ್ದು. ಅದು ಇಂಟ್ಯಾಂಜಬಲ್ ಅಂತ ಕರಿತೀವಿ. ಇಂಟ್ಯಾಂಜಬಲ್ ಗೊತ್ತೇ ಆಗಬಾರ್ದು, ಗೊತ್ತಾಗಲ್ಲ. ಅದು ಪ್ರೊಸೀಜರ್ ಇದೆ. ಅದು ಪ್ರೊಸೀಜರ್ ಹೇಗೆ ಬರ್ತೀವಿ, ಹೇಗೆ ಮಾಡ್ತಾರೆ ಅಂದರೆ ಎ ಕ್ಯಾಪಿಟಲ್ ಅಕೌಂಟ್, ಓಕೆ, ಎ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಬಿ ರಿಟೈರ್ಮೆಂಟ್ ಹೋಗ್ತಾ ಇದ್ರು. ನೆಕ್ಸ್ಟ್ ಸಿ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಡ್ಜಸ್ಟ್ ಮಾಡ್ಕೊಡ್ಬೇಕಲ್ಲೇ ಅವ್ರದ್ದು ಕ್ಯಾಪಿಟಲ್ ಅಕೌಂಟ್ಗೆ, ಅಂದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ದುಡ್ಡಿನ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡುವಾಗ ಏನು ಎಂಟ್ರಿ ಬರುತ್ತೆ?
ಇಲ್ಲಿ ಬಂದಾಗ ಓಲ್ಡ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ debtors to credited to retail partner capital account. Okay, continuing partners, remaining partners capital account, debtors to retiring partner capital account. ಇದು ಜರ್ನಲ್ ಎಂಟ್ರಿ ಬರುತ್ತೆ. ಜರ್ನಲ್ ಎಂಟ್ರಿ ತಗೋಬಹುದು. ಆಗ್ಬೋದಲ್ಲ? ಗುಡ್ ವಿಲ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಗುಡ್ ವಿಲ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಗುಡ್ ವಿಲ್ ಫಾರ್ಮಲ್ ಇರಲ್ಲ. ಈ ಬ್ರಾಕೆಟ್ ಅಲ್ಲಿ ತಗೋಬಹುದು. ದಿಸ್ ಇಸ್ ಗುಡ್ ವಿಲ್. ಈ ಗುಡ್ ವಿಲ್ ಹೇಗೆ ಅವ್ರಿಗೆ ಕೊಡಬೇಕು, ಯಾವ ರೀತಿ ಪೇಮೆಂಟ್ ಮಾಡಬೇಕು, ಇವ್ರಿಗೆ ಎಷ್ಟು ಸಮ ಗುಡ್ ವಿಲ್ ಅಮೌಂಟ್ ಬರುತ್ತೆ. ಎಕ್ಸಾಂಪಲ್ 20,000 ಗುಡ್ ವಿಲ್ ಅಮೌಂಟ್ ಬರುತ್ತೆ. ಅದನ್ನ ಹೇಗೆ ಇಬ್ಬರು ಶೇರ್ ಮಾಡ್ಕೊಳ್ಬೇಕಲ್ಲ, ಓಲ್ಡ್ ಪಾರ್ಟ್ನರ್ಸ್ ಹೇಗೆ ಶೇರ್ ಮಾಡ್ತಾರೆ ಅಕಾರ್ಡಿಂಗ್ ಟು ದೇರ್ ಗೇನ್ ರೇಷಿಯೋ. ಅವ್ರಿಗೆ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಗೇನ್ ರೇಷಿಯೋ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ ರೈಟ್ ಆಫ್ ಗುಡ್ ವಿಲ್ when the retirement of a partner at the time of retirement by the continuing partners, gain ratio is helps or required to write off a goodwill amount at the time of retirement of a partner. Gain ratio ಕಂಡುಹಿಡಿದಿರುವಂಥ ಉದ್ದೇಶ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀರಾ. ಗೇನ್ ರೇಷಿಯೋ ಏನು ಕಂಡುಹಿಡ್ತೀವಿ ಅಂದರೆ ಗುಡ್ವಿಲ್ನ ರೈಟ್ ಆಫ್ ಮಾಡೋಕ್ಕೆ. ನೋಡಿ, ಇಲ್ಲಿ ಗುಡ್ವಿಲ್ ರೈಟ್ ಆಫ್ ಮಾಡೋಕ್ಕೆ ನಮಗೆ ಗೇನ್ ರೇಷಿಯೋ ಬೇಕಾಗುತ್ತೆ. ಆ ಗೇನ್ ರೇಷಿಯೋ ಏನು ಬರುತ್ತೋ ಅದು 2:1, 3:1, 4:1 ಎಷ್ಟು ಬರುತ್ತೋ ಆ ರೇಷಿಯೋದಲ್ಲಿ ಗುಡ್ವಿಲ್ನ ನಾವು ಇವರು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಅಂದರೆ ರೈಟ್ ಆಫ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ನೋಡಿ, ಗೇನ್ ರೇಷಿಯೋದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಬ್ಬರು ಗುಡ್ವಿಲ್. ಸೇಮ್ ಇಲ್ಲಿ ಏನು ಅವನಿಗೆ ಕ್ರೆಡಿಟ್ ಮಾಡಿದ್ವಿ, ಈ ಸೇಮ್ ಅಮೌಂಟು ಅವ್ರ ಇಂಡಿವಿಜುವಲ್ ಅಕೌಂಟ್, ರಿಮೈನಿಂಗ್ ಪಾರ್ಟ್ನರ್ಸ್ ಇಂಡಿವಿಜುವಲ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಓಕೆ, ಡೆಬಿಟೆಡ್ ಇಲ್ಲಿ ಬಿ ರಿಟೈರ್ಡ್ ಪಾರ್ಟ್ನರ್, ಬಿ ಕ್ಯಾಪಿಟಲ್ ಅಕೌಂಟ್, is goodwill. P capital account, that is goodwill. A and B, there is no thing. Written off by the continuing partners. Okay, write off ಆಗುತ್ತೆ ಯಾರಿಂದ, continuing partners. ಇದು ಗುಡ್ವಿಲ್ ಕ್ರೆಡಿಟ್. ಗುಡ್ವಿಲ್ ಅನ್ನೋದು ಅಮೌಂಟ್ ನಮಗೆ ಕ್ರೆಡಿಟ್ ಮಾಡಬೇಕಾಗುತ್ತೆ. ಆ ಕ್ರೆಡಿಟ್ ಮಾಡಿದ್ನ ಓಲ್ಡ್ ಪಾರ್ಟ್ನರ್ಸ್ ಬಿಟ್ಕೊಡ್ಬೇಕು ಅವ್ರಿಗೆ, ಅಂದರೆ ಅದನ್ನ ಅಲ್ಲೇ ರೈಟ್ ಆಫ್ ಮಾಡ್ಕೋಬೇಕು ಅವ್ರ ಅಕೌಂಟಿಂದ. ಅದು ಓಲ್ಡ್ ಪಾರ್ಟ್ನರ್ ಆಯಿತು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟಿಂದ ಅಷ್ಟು ಅಮೌಂಟನ್ನು ತೆಗೆದು ರಿಟೈರ್ಡ್ ಪಾರ್ಟ್ನರ್ಸ್ಗೆ ಕ್ರೆಡಿಟ್ ಮಾಡಬೇಕು. ಓಕೆ, ಡೆಬಿಟ್ ಸೈಡ್ ಅಂದರೆ ಇವರ ಅಕೌಂಟಿಂದ ತೆಗಿತಾ ಇದ್ದೀವಿ, ಇಲ್ಲಿರೋ ಎಲ್ಲ ಅಮೌಂಟನ್ನು ಅಕೌಂಟಿಂದ ತೆಗಿಯೋದು, ಡ್ರಾ ಮಾಡಬೇಕು. ಡ್ರಾ ಮಾಡ್ತೀವಲ್ಲ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಅಂದರೆ ಬ್ಯಾಂಕ್ ಅಕೌಂಟ್ ಡೆಪಾಸಿಟ್ ಮಾಡ್ತೀವಲ್ಲ, ಡೆಪಾಸಿಟ್ ಬ್ಯಾಂಕಲ್ಲಿ ನೋಡಿದ್ದೀವಿ. ಕ್ರೆಡಿಟ್ ಮಾಡೋದು ಡೆಪಾಸಿಟ್ ಮಾಡಬೇಕು, ಅಮೌಂಟು ಪ್ಲಸ್ ಆಗ್ತಾ ಹೋಗುತ್ತೆ ಬ್ಯಾಲೆನ್ಸ್ಗೆ. ಡೆಬಿಟ್ ಸೈಡ್ ಅಂದರೆ ಮೈನಸ್ ಆಗ್ತಾ ಬರುತ್ತೆ ಅಷ್ಟೇ. ಜಸ್ಟ್ ಲೈಕ್ ಬ್ಯಾಂಕ್ ಅಕೌಂಟ್, ನಾವು ಬ್ಯಾಂಕ್ ಅಕೌಂಟಲ್ಲಿ ಇದೇ ಪ್ರೊಸೀಜರ್ ಇರ್ತಾರೆ. ಕ್ರೆಡಿಟ್ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂದರೆ ಪ್ಲಸ್ ಆಗಿದೆ. ನಾವು ಏನೇನು ಅಮೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀವಿ ಇದೆಲ್ಲ ಪ್ಲಸ್ ಆಗಿರುತ್ತೆ. ಡೆಬಿಟ್ ಸೈಡ್ ಅಮೌಂಟ್ ತಗೋತಾ ಇದ್ದೀವಿ, ಎಲ್ಲ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಇಂದ ಮೈನಸ್ ಆಗುತ್ತೆ ಲಾಸ್ಟಲ್ಲಿ. ದಿಸ್ ಇಸ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಂಡಿವಿಜುವಲ್ ಅಕೌಂಟ್, ಇದೇ ಅಕೌಂಟ್ ಅಂತ ಕರೆಯೋದು. ಓಕೆ, ರಿಟೈರ್ಡ್ ಪಾರ್ಟ್ನರ್ ಏನೇನು ಶೇರ್ ಬರುತ್ತಾ ಅದು ಅವ್ನ ಕಾಲಮಲ್ಲಿ ಇರುತ್ತೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ಗೆ ಏನೇನು ಇರುತ್ತೋ ಶೇರು ಅದು ಅವರ ಕಾಲಮಲ್ಲಿ ಇರುತ್ತೆ. ನೋಡಿ, ಇಷ್ಟು ಆದಮೇಲೆ ನಾವು ಏನು ಮಾಡಬೇಕು, ಎಕ್ಸಸ್ ಯಾವ ಸೈಡ್ ಬರುತ್ತೋ. ನಾರ್ಮಲ್ ಆಗಿ ಕ್ಯಾಪಿಟಲ್ ಅಕೌಂಟು ಫ್ಲಕ್ಚುಯೇಟಿಂಗ್ ಸಿಸ್ಟಮಲ್ಲಿ ಕ್ರೆಡಿಟ್ ಬ್ಯಾಲೆನ್ಸೇ ಬರುತ್ತೆ. ಅದಾಗಲೇ ಹೇಳಿದ್ವಿ, ಕ್ರೆಡಿಟ್ ಎಕ್ಸಸ್ಸೇ ಇರುತ್ತೆ, ನಾರ್ಮಲ್ ಆಗಿರುತ್ತೆ. ರೇರ್ ಕೇಸ್ ಅದು ಡೆಬಿಟ್ ಆಗಬೇಕಂದ್ರೆ. ಓಕೆ, ಕ್ರೆಡಿಟ್ ಸೈಡೇ ಇರುತ್ತೆ, ಕ್ರೆಡಿಟ್ ಎಕ್ಸಸ್ ಬರುತ್ತೆ. ಅದನ್ನು ಕ್ರೆಡಿಟ್ ಸೈಡ್ ಟೋಟಲ್ ತಗೋಬೇಕು. ಕ್ರೆಡಿಟ್ ಸೈಡ್ ಟೋಟಲ್ ತಗೊಳ್ಳಿ. ಸೇಮ್ ಟೋಟಲ್ ರೈಟ್ ಇನ್ ಡೆಬಿಟ್ ಸೈಡ್, ಸೇಮ್ ಟೋಟಲ್ ಅಷ್ಟೇ ತಗೊಳ್ಳಿ. ಬಂದಿದ್ದು ಏನು ಬರುತ್ತಿದೆ, ಫಸ್ಟ್ ಏನು ಮಾಡಬೇಕು, ರಿಟೈರ್ಡ್ ಪಾರ್ಟ್ನರ್ಗೆ ಸೆಟ್ಲ್ ಮಾಡಬೇಕು ಅಮೌಂಟ್. ಯಾವ ರೀತಿ ಸೆಟ್ಲ್ಮೆಂಟ್ ಆಗುತ್ತೆ? ಓಕೆ, ಫಸ್ಟ್ ವಿ ಹ್ಯಾವ್ ಟು ಸೆಟ್ಲ್ ದ ಅಮೌಂಟ್ ಟು ರಿಟೈರಿಂಗ್ ಪಾರ್ಟ್ನರ್.
ಇನ್ ಹಿಸ್ ಅಕೌಂಟ್. ಓಕೆ, ರಿಟೈರಿಂಗ್ ಪಾರ್ಟ್ನರ್ ಸೆಟ್ಲ್ ಮಾಡ್ತಾರೆ. ಯಾವ ರೀತಿ ಸೆಟ್ಲ್ಮೆಂಟ್? ಈ ಡಿಫ್ರೆಂಟ್ ಮೆಥಡ್ಸ್ ಇದೆ, ಸೆಟ್ಲ್ಮೆಂಟ್ ಮೆಥಡ್ಸ್. ಯಾವುದ್ಯಾವುದು ಅಂದರೆ ವಿ ಕ್ಯಾನ್ ಪೇ ದ ಅಮೌಂಟ್, ಎಂಟೈರ್ ಅಮೌಂಟ್ ಬೈ ಕ್ಯಾಶ್ ಆರ್ ಬ್ಯಾಂಕ್. ಇಸ್ ದ ಫಸ್ಟ್ ಮೆಥಡ್. ಬ್ಯಾಂಕಿಂದ ಅಥವಾ ಕ್ಯಾಶಿಂದ ಫಸ್ಟ್ ಪೇಮೆಂಟ್ ಮಾಡ್ಬೋದು. ಓಕೆ, ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್, ಅವ್ರಿಗೆ ಏನು ಅಮೌಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ, ಎಂಟೈರ್ ಅಮೌಂಟನ್ನು ಕ್ಯಾಶ್ ಅಥವಾ ಬ್ಯಾಂಕಿಂದ ಪೇಮೆಂಟ್ ಮಾಡಿ. ಅದು ದಟ್ ಈಸ್ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರಾಬ್ಲಮ್. ಅಕಾರ್ಡಿಂಗ್ ಟು ದ ಇನ್ಫಾರ್ಮೇಷನ್ ವಿ ಶುಡ್ ಪೇ ಆರ್ ವಿ ಶುಡ್ ಸೆಟ್ಲ್ ದ ಅಕೌಂಟ್ ಆಫ್ ದ ರಿಟೈರ್ಡ್ ಪಾರ್ಟ್ನರ್. ಓಕೆ, ದಿಸ್ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪ್ರಾಬ್ಲಮ್. ಯಾವ ರೀತಿ ಕೊಡ್ತಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದರ ಬೇಸ್ ಮೇಲೆ ನಾವು ಅಕೌಂಟನ್ನು ಸೆಟ್ಲ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಶಲ್ಲಿ ಪೇಮೆಂಟ್ ಮಾಡಿ, ಫುಲ್ ಅಮೌಂಟನ್ನು ಕ್ಯಾಶಲ್ಲೇ ಪೇಮೆಂಟ್ ಮಾಡಿ, ಏನು ಫೈನಲ್ ಬ್ಯಾಲೆನ್ಸ್ ಬರುತ್ತೋ ಅಂತಂದರೆ ನಾವು ಕ್ಯಾಶಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬೈ ಚಾನ್ಸ್ ಬ್ಯಾಂಕ್ ಸಫಿಷಿಯೆಂಟ್ ಫಂಡ್ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಪಾರ್ಟ್ ಪೇಮೆಂಟು ಪಾರ್ಟ್ ಲೋನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೆಕೆಂಡ್ ಒಂದು ಇನ್ನು ಏನು ಇನ್ಫಾರ್ಮೇಷನ್ ಕೊಡ್ಬೋದು, ಲೋನ್, ರಿಟೈರ್ಡ್ ಪಾರ್ಟ್ನರ್ ಲೋನ್ ಟ್ರಾನ್ಸ್ಫರ್ ಮಾಡಿ. ರಿಟೈರ್ಡ್ ಪಾರ್ಟ್ನರ್ ಲೋನ್ ಟ್ರಾನ್ಸ್ಫರ್ ಟು ರಿಟೈರ್ಡ್ ಪಾರ್ಟ್ನರ್ ಲೋನ್ ಇಸ್ ದ ಸೆಕೆಂಡ್ ಸಿಚುವೇಶನ್. ಎಂಟೈರ್ ಅಮೌಂಟು ಅವ್ರಿಗೆ ಲೋನ್ಗೆ ಟ್ರಾನ್ಸ್ಫರ್ ಮಾಡಿ. ಅವನ ಲೋನ್ ಅಂತ ಹೇಳಿ, ಆಫ್ಟರ್ ಟ್ರಾನ್ಸ್ಫರಿಂಗ್ ದ ಲೋನ್ ಅಕೌಂಟ್ ವಿ ಶುಡ್ ಪೇ ಫ್ಯೂಚರ್ in certain installment or lump sum amount. Okay, they should pay in future days when his balance in case of transfer of his loan account. Okay, loan transfer ಮಾಡಿದ್ರೆ ಫ್ಯೂಚರ್ ದಿನಗಳಲ್ಲಿ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಅದು ಇನ್ಸ್ಟಾಲ್ಮೆಂಟಲ್ಲಿ ಇರ್ಬೋದು ಅಥವಾ ಲಂಪ್ ಸಮ್ ಆಗಿರ್ಬೋದು, ವಿತ್ ಇಂಟ್ರೆಸ್ಟ್ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಹಾಗೆ ಲೋನ್ಗೆ ಟ್ರಾನ್ಸ್ಫರ್ ಮಾಡಿ ಅಂತಲೂ ಹೇಳ್ಬೋದು. ಸಮ್ ಟೈಮ್ ನಿಮಗೆ ಇನ್ಫಾರ್ಮೇಷನ್ ಹೇಗೆ ಕೊಡ್ತಾರೆ ಅಂದರೆ ಪಾರ್ಟ್ ಕ್ಯಾಶ್ ಆರ್ ಬ್ಯಾಂಕ್ ಆ್ಯಂಡ್ ಪಾರ್ಟ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ಎಕ್ಸಾಂಪಲ್, 1 lakh rupees ಬಂದಿದೆ ಅಂದರೆ 50,000 ಪೇಡ್ ಇಮಿಡಿಯೇಟ್ಲಿ ಆ್ಯಂಡ್ ಅನದರ್ 50,000 ಶುಡ್ ಬಿ ಟ್ರಾನ್ಸ್ಫರ್ ಟು ಹಿಸ್ ಲೋನ್ ಅಕೌಂಟ್. ಇಟ್ ಈಸ್ ಅನದರ್ ಮೆಥಡ್. ಹೀಗೂ ಪೇಮೆಂಟ್ ಮಾಡ್ಬೋದು. ಸಮ್ ಟೈಮ್ should be paid through the bank overdraft, BOD, bank overdraft. ಅಂದರೆ ಬ್ಯಾಂಕಲ್ಲಿ ಸಫಿಷಿಯೆಂಟ್ ಫಂಡ್ ಇಲ್ಲ ಅಂದಾಗ ಬ್ಯಾಂಕ್ ಓವರ್ಡ್ರಾಫ್ಟಿಂದ ಪೇಮೆಂಟ್ ಮಾಡಿ ಇರ್ತಾರೆ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸು ಅಸೆಟ್ ಸೈಡ್ ಇರೋದು, ಬ್ಯಾಂಕ್ ಬ್ಯಾಲೆನ್ಸ್ ಲಯಬಿಲಿಟಿ ಸೈಡ್ಗೆ ಬರುತ್ತೆ, ಯಾಕೆಂದ್ರೆ ಅದು ಓವರ್ಡ್ರಾಫ್ಟ್ ಆಗುತ್ತೆ. ಆ ಒಂದು ಕೇಸ್ ಇದೆ, ಆ ರೀತಿಗೆ ಪೇಮೆಂಟ್ ಮಾಡಬಹುದು. ಆಯಿತಾ? ದೀಸ್ ಆರ್ ದ ಸೆಟ್ಲ್ಮೆಂಟ್. ಯಾವ ಟೈಪಲ್ಲಿ ಬೇಕಾದರೂ ಸೆಟ್ಲ್ಮೆಂಟ್ ಮಾಡ್ಬೋದು. ಬೈ ಚಾನ್ಸ್ ಏನು ಇನ್ಫಾರ್ಮೇಷನ್ನೇ ಇಲ್ಲ, ಇನ್ಫಾರ್ಮೇಷನ್ ಕೊಡಲೇ ಇಲ್ಲ ಪ್ರಾಬ್ಲಮಲ್ಲಿ, ಆಯಿತಾ? ಸಮ್ಮಲ್ಲಿ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ, ಆಗ ನಾವೇನು ಮಾಡಬೇಕಂದ್ರೆ ಲೋನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೆಕೆಂಡ್ ಚಾಯ್ಸ್ ಮಾಡಬೇಕು, ಸೆಕೆಂಡ್ ಆಪ್ಷನ್. ಇದು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಆಗ ಸೆಕೆಂಡ್ ಒನ್ ಚಾಯ್ಸ್ ಮಾಡಿ, ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್, ಎಂಟೈರ್ ಅಮೌಂಟ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ದೀಸ್ ಆರ್ ದ ಸೆಟ್ಲ್ಮೆಂಟ್ ಮೆಥಡ್ಸ್. ಇದನ್ನು ಸೆಟ್ಲ್ ಮಾಡಬೇಕಾದ್ರೆ ರಿಟೈರ್ಡ್ ಪಾರ್ಟ್ನರ್ಸ್ಗೆ ಅಮೌಂಟನ್ನು ಕೊಡಬೇಕಾದಾಗ ಈ ಮೆಥಡ್ಸ್ಗಳನ್ನ ಫಾಲೋ ಮಾಡಬೇಕು. ಅದು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಮಾಡೋಣ, ಅದು ಹೇಗಿರುತ್ತೋ ಆ ರೀತಿ ಮಾಡೋಣ. ಇದು ಒಂದು ಸಿಚುಯೇಷನ್. ಓಕೆ, ರಿಟೈರ್ಮೆಂಟ್ಗೆ ಕೊಡಬೇಕಂತ ನೋಡಿ. ಬಂದಿದೆ ಇಲ್ಲೇನು ಬರೀತೀವಿ, ಇನ್ನೂ ಕೊಡಲಿಲ್ಲ ಅಂದರೆ, ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಅಂದಾಗ ಈ ಲೋನ್ ಅಕೌಂಟ್ ಸೆಕೆಂಡ್ ಒನ್ ಆಪ್ಷನ್. ಇನ್ನೂ ಕೊಡಲಿಲ್ಲ, ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್. ಓಕೆ, ನೆಕ್ಸ್ಟ್ ಪಾರ್ಟ್ ಕ್ಯಾಶು, ಪಾರ್ಟ್ ಲೋನ್. ಅದು ಬ್ಯಾಲೆನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಟು the balance amount of fee transferred to this loan account. This loan account transfer ಮಾಡಿಬಿಟ್ಟಿದ್ದೀವಿ, ಫ್ಯೂಚರಲ್ಲಿ ಪೇಮೆಂಟ್ ಮಾಡ್ಕೋತಾರೆ. ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಫ್ಯೂಚರಲ್ಲಿ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾರಿ ಆಗುತ್ತೆ.
ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಏನು ಬರುತ್ತೋ ನೋಡಿ, ಟೋಟಲ್ ಅಲ್ಲಿ ಡೆಬಿಟ್ಸ್ ಅಮೌಂಟ್ ಮೈನಸ್ ಮಾಡಿದರೆ ನೆಕ್ಸ್ಟ್ ಬ್ಯಾಲೆನ್ಸ್ ಬರುತ್ತೆ, ಸಮ್ ಅಮೌಂಟ್ ಬರುತ್ತೆ. ಈ ಬ್ಯಾಲೆನ್ಸ್ ಅಮೌಂಟನ್ನ ನೆಕ್ಸ್ಟ್ಗೆ ನಾವು ಕ್ಯಾರಿ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಬೇಕಾಗುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ, ಅದನ್ನು ಕ್ಯಾರಿ ಮಾಡ್ತೀವಿ ನೆಕ್ಸ್ಟ್ ಅಕೌಂಟ್. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟ್ ಇಯರ್ ಕ್ಯಾಪಿಟಲ್ ಅಕೌಂಟ್ ಅದನ್ನು ಕ್ಯಾರಿ ಮಾಡ್ಬೋದು. ದಟ್ ಈಸ್ ಟು ಬ್ಯಾಲೆನ್ಸ್ carried out, to balance carried out of continuing partners. Continuing partners balance ಮಾತ್ರ ಕ್ಯಾರಿ ಆಗುತ್ತೆ. ರಿಟೈರ್ಡ್ ಪಾರ್ಟ್ನರ್ಸ್ ಏನು, ರಿಟೈರ್ಡ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಅದು ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಡಿಫರೆಂಟ್ ಮೆಥಡ್ಸ್ ಇದೆ, ಅದು ಪೇಮೆಂಟ್ ಯಾವ ಮೆಥಡಲ್ಲಿ ನಾವು ಮಾಡೋದು. ಇದ್ರ ಜೊತೆಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಇದೆ, ಎಕ್ಸಾಂಪಲ್ ಬ್ಯಾಲೆನ್ಸ್ ಎಷ್ಟಿದೆಯೋ ಇದು ಇಬ್ರಿಗೂ ಒಂದು ರೇಷಿಯೋದಲ್ಲಿ ಒಂದು ಅಮೌಂಟಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ಅಂದರೆ ಇಬ್ಬರಿಂದ 1 ಲ್ಯಾಕ್ ಇರಬೇಕು. 1 ಲ್ಯಾಕ್ ಇರಬೇಕಂದ್ರೆ ಓಕೆ, ಫ್ಯೂಚರ್ ಕ್ಯಾಪಿಟಲ್ ಹೇಗಿರಬೇಕು, ನೆಕ್ಸ್ಟ್ ಯಾವ ರೀತಿ ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ನ ಇಟ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೋತಾರೆ. ಅಂದರೆ 1 ಲ್ಯಾಕ್ ಕ್ಯಾಪಿಟಲ್ ಇರಬೇಕು. 1 ಲ್ಯಾಕ್ ಕ್ಯಾಪಿಟಲ್ನ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಶುಡ್ ಅಡ್ಜಸ್ಟ್ ದೇರ್ ಕ್ಯಾಪಿಟಲ್ ಫಾರ್ ರುಪೀಸ್ 1 ಲ್ಯಾಕ್. 1 ಲ್ಯಾಕನ್ನು ಇಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವ ರೇಷಿಯೋದಲ್ಲಿ ಇರುತ್ತೋ ಅದಕ್ಕೆ. ಒಂದು ಎಕ್ಸಾಂಪಲ್ ನಾನು ಹಾಫ್ ಆಫ್ ಅಂತೀನಿ, 1/2 1/2 50,000 50,000. ದಿಸ್ ಈಸ್ ದ ಫ್ಯೂಚರ್ ಪ್ರಾಫಿಟ್ ಹೆಲ್ಡ್ ಬೈ ದ ಪಾರ್ಟ್ನರ್ಸ್. ಆಯ್ತಲ್ಲ, ಫ್ಯೂಚರಲ್ಲಿ ಇಷ್ಟು ಕ್ಯಾಪಿಟಲ್ ಇರಲೇಬೇಕು ಫಿಕ್ಸ್ ಮಾಡ್ಕೋತಾರೆ. ಅಂದರೆ ಅವ್ರ ಬ್ಯಾಲೆನ್ಸ್ ಎಷ್ಟಾರ ಬರುತ್ತೆ, ಅವ್ರ ಬ್ಯಾಲೆನ್ಸ್ ಎಷ್ಟಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಇವರು 40,000 ಬಂದಿದೆ, ಒಂದು 60,000 ಬಂದಿದೆ. 60,000 40,000 ಇವ್ರ ಬ್ಯಾಲೆನ್ಸ್ ಬರುತ್ತೆ, 60,000 ಇವ್ರ ಬ್ಯಾಲೆನ್ಸ್ ಬರುತ್ತೆ. ಆದರೆ 50,000 ಇರಬೇಕು ನೆಕ್ಸ್ಟ್ ಫ್ಯೂಚರ್ಲಿ ಇಬ್ಬರು 50-50 ಇರಬೇಕು. 50-50 ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ನೋಡಿ 50,000 ಇರಬೇಕಂದ್ರೆ ಒಂದು ಶಾರ್ಟೇಜ್ ಇದೆ, 40,000 ಶಾರ್ಟೇಜ್ ಇದೆ. ಇದು 10,000 ಶಾರ್ಟೇಜ್ ಬರುತ್ತೆ. ಇಷ್ಟು ಅಮೌಂಟ್ ಇಲ್ಲ. ಆ್ಯಕ್ಚುಲಿ ಇವ್ರ ಅಮೌಂಟ್ ಇರೋದೇ ಈಗ ಬ್ಯಾಲೆನ್ಸ್ ಇರೋದು 40,000. 50,000 ಇರಬೇಕು ನೆಕ್ಸ್ಟ್ ಫ್ಯೂಚರ್ಗೆ ಅಂತ ಹೇಳ್ತಾರೆ. ಫ್ಯೂಚರ್ 50,000 10,000 ಇವರು ಏನು ಮಾಡಬೇಕು, ಏನ ಎ 10,000 ದ ಡೆಫಿಸಿಟ್ ಅಮೌಂಟ್ ಶುಡ್ ಬಿ ಬ್ರಾಟ್ ಬೈ ದ ಎ ಪಾರ್ಟ್ನರ್. ಡೆಫಿಸಿಟ್ ಏನು ಬಂತು ಅದು ಎ ಪಾರ್ಟ್ನರ್ಸಿಂದ ತಗೋಬೇಕು, ಪಾರ್ಟ್ನರ್ಶಿಪ್ ಅವ್ರಿಗೆ ತಗೋಬೇಕು. ಏನು ಕ್ಯಾಶ್ ಅಂತ ತಗೋತಾರೆ, ಕ್ಯಾಶ್ ಬ್ಯಾಂಕಲ್ಲಿ ಅಮೌಂಟ್ ಬರುತ್ತೆ. ಈಗ 10,000 ಬಂದರೆ ಅದು 50 ಆಗುತ್ತೆ. ಸರ್ಪ್ಲಸ್ ಬರ್ತಾ ಇದೆ, ಸಿಗೆ ಸರ್ಪ್ಲಸ್ ಬರ್ತಾ ಇದೆ. 50,000 ಇದ್ರೆ ಸಾಕು, 60,000 ರೂಪಾಯಿ ಒಂದು ಬ್ಯಾಲೆನ್ಸ್ ಇದೆ. ಹಾಗಾದ್ರೆ 10,000 ಅವ್ರಿಗೆ ಪೇ ಮಾಡ್ಬಿಡ್ಬೇಕು ಇಮಿಡಿಯೇಟ್ಲಿ. ಬೇಡ 10,000 ತಗೊಬಿಡಪ್ಪ, ನೀವು 50,000 ಅಷ್ಟೇ ಸಾಕು ಬಿಸ್ನೆಸ್ಗೆ. 1 ಲಕ್ಷ ಸಾಕು. 1 ಲಕ್ಷದಲ್ಲಿ ಇಬ್ಬರು 50-50 ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಕ್ಸಸ್ ಏನು 10,000 ಬಂತು ಪೇಮೆಂಟ್ ಮಾಡಿ, ಇಲ್ಲೇ ಅವ್ರಿಗೆ ಪೇಮೆಂಟ್ ಮಾಡಬೇಕು. 10,000 ಇಸ್ ಕಾಲ್ಡ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. This is cash or bank. Paid by cash or bank. This is called capital adjustments. ಇದು ಬರುತ್ತೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್. ಪ್ರಾಬ್ಲಮ್ ಏನಾಗಿದ್ರೆ ನಾವು ಅಡ್ಜಸ್ಟ್ ಮಾಡಿ. ಓಕೆ, ದಿಸ್ ಇಸ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಓಕೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. In the next class, we have to solve the problem. Next, balance sheet. ಬ್ಯಾಲೆನ್ಸ್ ಶೀಟ್ ನೆಕ್ಸ್ಟ್ ಏನಿದೆ, ನೀವು ಆಲ್ರೆಡಿ ಫಸ್ಟ್ ಚಾಪ್ಟರಲ್ಲಿ ನೋಡಿದ್ದೀರಾ, ಫಸ್ಟ್ PUC ನೋಡಿದ್ದೀರಾ ಬ್ಯಾಲೆನ್ಸ್ ಶೀಟ್. ಫಸ್ಟ್ PUC ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ಬ್ಯಾಲೆನ್ಸ್ ಶೀಟ್ ಆಫ್ ಸೋಲ್ ಪ್ರೊಪ್ರೈಟರ್. ಸೋಲ್ ಪ್ರೊಪ್ರೈಟರ್ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಇದೆ, ಲೆಫ್ಟ್ ಸೈಡ್ ಲೈಬಿಲಿಟಿ ಇರುತ್ತೆ, ರೈಟ್ ಸೈಡ್ ಅಸೆಟ್ಸ್ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಹಾಗೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಸೆಕೆಂಡ್ PUC ಅಕೌಂಟ್ಸಲ್ಲಿ ನೀವು ಫಸ್ಟ್ ಚಾಪ್ಟರ್ ನೋಡಿದ್ದೀರಾ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಲೆಫ್ಟ್ ಸೈಡ್ ಲೈಬಿಲಿಟೀಸ್, ರೈಟ್ ಸೈಡ್ ಅಸೆಟ್ಸ್. ನೆಕ್ಸ್ಟು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲೂ ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಹಾಗೆ ಇದೆ. ಬ್ಯಾಲೆನ್ಸ್ ಶೀಟ್ ಏನು ಇರೋಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ, ಮಾಡೋಣ. ಅಡ್ಜಸ್ಟ್ಮೆಂಟ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಏನು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಓಕೆ, ಫಸ್ಟ್ ಚಾಪ್ಟರಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಬ್ಯಾಲೆನ್ಸ್ ಶೀಟ್ ಆಲ್ರೆಡಿ ನೀವು ಪ್ರಿಪೇರ್ ಮಾಡಿದ್ದೀರಾ. ಅದೇ ಬೇಸ್ ಮೇಲೆ ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ನೆಕ್ಸ್ಟ್ ಪ್ರಿಪೇರ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಅಂದರೆ ಇದು 12 ಮಾರ್ಕ್ಸ್ ಪ್ರಾಬ್ಲಮ್ಮು ಹೇಗೆ ಸಾಲ್ವ್ ಮಾಡೋದನ್ನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ.
ಥ್ಯಾಂಕ್ ಯು ಸ್ಟೂಡೆಂಟ್ಸ್.